ಈ SIT ಫಾರ್ಮ್ ಮಾಡಿದಾಗೇನೆ ಒಂದು ವಿಚಾರ ಬರ್ತಾ ಇತ್ತು. ಒಂದಿಬ್ಬರು ಆಫೀಸರ್ಸು ನಮ್ಮನ್ನು ಹೊರಗಡೆ ಬಿಟ್ಬಿಡಿ, ನಮ್ಗೆ SIT ನಲ್ಲಿ ಇರಕ್ಕೆ ಇಷ್ಟ ಇಲ್ಲ ಅಂತ. ಅದ್ರಲ್ಲಿ ಒಂದು ಆಫೀಸರು ಅನುಚೇತ್ ಅವರ ತಂದೆ ಡಲ್ಲಾಸ್ ಕಲ್ಲಿನ ಮನೆ, ಒಳ್ಳೆ ಲಕ್ಸುರಿಯಸ್ ಆಗಿದ್ದಾರೆ. ಈಗ ಹಿಂದೆ ನನಗೆ ಗೊತ್ತಿಲ್ಲ ಹೇಗಿದ್ರು ಅಂತ. ಬಟ್ ಬೊಮ್ಮಾಯಿ ಅವರು ಇವರ ಕ್ಯಾಬಿನ್ ಅನ್ನು ಹೋಗ್ಬಿಟ್ಟು, ಅನುಚೇತ್ ಕ್ಯಾಬಿನ್ ಅನ್ನು ಹೋಗ್ಬಿಟ್ಟು ದಂಗ್ ಆಗ್ಬಿಡ್ತಾರೆ. ರಿಜಿಸ್ಟ್ರೇಷನ್ ಆಫ್ ವೆಹಿಕಲ್ಸ್ ನಿಜವಾಗ್ಲೂ ಒಬ್ಬ ಇಂಟೆಲೆಕ್ಚುಯಲ್ ಆಗಿದ್ರೆ ಅನುಚೇತ್ ಬೆಂಗಳೂರಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಬೇಕಾಯ್ತು. 19th SIT ಫಾರಂ ಆಗಿದ್ದು ಮೊನ್ನೆ ಅಮೆರಿಕದಲ್ಲಿ ಭಾಷಣ ಮಾಡಕ್ ಹೋಗಿದ್ದಲ್ಲ. ಎಷ್ಟು ಸೀರಿಯಸ್ ಇರ್ಬೋದು ಸರ್ಕಾರ, ಎಷ್ಟು ಸೀರಿಯಸ್ ಇರ್ಬೋದು SIT ಬಗ್ಗೆ. ಇಂಥ ವ್ಯಕ್ತಿಗಳನ್ನ ತಗೊಂಬಂದು ಇಂಥ SIT ನಲ್ಲಿ ಕುಣಿಸಿ ನ್ಯಾಯ ಸಿಗುತ್ತೆ ಅನ್ನೋದಾದ್ರೆ ನಿಜವಾಗ್ಲೂ ನಾವು ನಂಬೇಕಾ? ಅಲ್ರಿ ನಡೆದಾಡ ದೇವ್ರು ಅಂತ ನೀವೆಲ್ಲ ಹೇಳ್ಕೊಂತೀರಾ. 2000 OS ಹೆಂಗ್ ಬಂತು? ಸಿವಿಲ್ ಸೂಟ್ಗಳು 2000ಕ್ಕೂ ಹೆಚ್ಚು ಇದೆಯಂತೆ. ಬಡ್ಡಿ ವ್ಯವಹಾರ ಯಾಕೆ ಬೇಕು? ಈ ಬಡ್ಡಿ ಅಂದ್ರೆ ಉಂಡಿ ಕಾಸು ಬಡ್ಡಿ ವ್ಯವಹಾರಕ್ಕೆ ಹೋಗ್ತಾ ಇದೆ, ಉಂಡಿ ಕಾಸು ರಿಯಲ್ ಎಸ್ಟೇಟ್ಗೆ ಹೋಗ್ತಾ ಇದೆ, ಆರೋಪಗಳಿವೆ. ಈ SIT ಫಾರ್ಮ್ ಮಾಡಿದಾಗೇನೆ ಒಂದು ವಿಚಾರ ಬರ್ತಾ ಇತ್ತು. ಒಂದಿಬ್ಬರು ಆಫೀಸರ್ಸು ನಮ್ಮನ್ನು ಹೊರಗಡೆ ಬಿಟ್ಬಿಡಿ, ನಮ್ಗೆ SIT ನಲ್ಲಿ ಇರಕ್ಕೆ ಇಷ್ಟ ಇಲ್ಲ ಅಂತ. ಅದ್ರಲ್ಲಿ ಒಂದು ಆಫೀಸರು ಅನುಚೇತ್ ಅಂತ ಕೇಳ್ಪಟ್ಟೆ. ಜೊತೆನಲ್ಲಿ ಹೋಮ್ ಮಿನಿಸ್ಟರ್ ಹೇಳಿದ್ರು ಆತರ ಏನು ವಿಚಾರ ಇಲ್ಲ ಅಂತ ಅಲ್ಲಿಗೆ ಸಾರಿಸಿದ್ರು. ಬಟ್ SIT ಇಂದ ನಾವು ಹೊರಗಡೆ ಬರಬೇಕು ಅನ್ನೋ ವಿಚಾರವನ್ನ ಹೇಳಿದಂತ IPS ಆಫೀಸರ್ ಅನುಚೇತ್ ಮತ್ತು ಇನ್ನೊಬ್ಬ ಫಿಮೇಲ್ ಆಫೀಸರ್, ಅದ್ರಲ್ಲಿ ಒಬ್ಬ ಅನುಚೇತ್ IPS ಆಫೀಸರ್ ಸನ್ ಆಫ್ ಮಾಜಿ IPS ಅಧಿಕಾರಿ ನಾರಾಯಣ್ ಗೌಡ, ಅವ್ರ ಫಾದರ್ ಇನ್ ಲಾ IPS ಕೆಂಪಯ್ಯ, ಅವ್ರ ಮಗಳನ್ನೇ ಮದುವೆ ಆಗಿರೋದು. ಸುಂದರವಾದಂಥ ಫ್ಯಾಮಿಲಿ, ಒಳ್ಳೆ ಬ್ಯಾಕ್ ಗ್ರೌಂಡ್. ಕೋಲಾರದ ಹುಡುಗ, BE ಮಾಡಿದ್ದಾನೆ, RV ಕಾಲೇಜಲ್ಲಿ BE ಮಾಡಿರೋದು. 2008 ಬ್ಯಾಚ್ IPS, 2009 ಕರ್ನಾಟಕ ಕ್ಯಾಡರ್ ಅಪಾಯಿಂಟ್ಮೆಂಟು. ಫಸ್ಟ್ ಅಪಾಯಿಂಟ್ಮೆಂಟ್ DYSP ಆಗಿ ಪುತ್ತೂರಲ್ಲಿ, ತದನಂತರ CID ನಲ್ಲಿ ಇದ್ದನು. ಅದಾದ್ಮೇಲೆ ಜಾಯಿಂಟ್ ಕಮಿಷನರ್ ಬೆಂಗಳೂರು. ಹೀಗೆ ಒಂದಷ್ಟು ಪೋಸ್ಟಿಂಗ್ಗಳನ್ನ ಮಾಡ್ಕೊಂಡಿದ್ದಾರೆ. ಯಾವ ಮಟ್ಟಿಗೆ ಲಕ್ಸುರಿಯಸ್ ಆಗಿ ಜೀವನ ಮಾಡ್ಕೊಂಡ್ ಬಂದಂತ ಈ ಅನುಚೇತ್ ಎಷ್ಟು ಮಟ್ಟಿಗೆ ಲಕ್ಸುರಿಯಸ್ ಅಂದ್ರೆ, ಅವ್ರ ತಂದೆ, ಇಫ್ ಐ ಆಮ್ ನಾಟ್ ರಾಂಗ್, ನಾನು ಕೇಳಿರೋದೇನು ಅಂತಂದ್ರೆ, ನಾರಾಯಣ್ ಗೌಡ್ರು ಅನುಚೇತ್ ಅವರ ತಂದೆ ಡಲ್ಲಾಸ್ ಕಲ್ಲಿನ ಮನೆ, ಒಳ್ಳೆ ಲಕ್ಸುರಿಯಸ್ ಆಗಿದ್ದಾರೆ. ಈಗ ಹಿಂದೆ ನನಗೆ ಗೊತ್ತಿಲ್ಲ ಹೇಗಿದ್ರು ಅಂತ. ಅವ್ರ ತಂದೆ ನಾರಾಯಣ್ ಗೌಡ್ರು ಸಬ್ ಇನ್ಸ್ಪೆಕ್ಟರ್ ಆಗಿ ನಾನ್ IPS ದೇವೇಗೌಡರ ಹತ್ರ ಗನ್ಮೆನ್ ಆಗಿ ಕೆಲಸ ಮಾಡ್ತಾ ಇದ್ರು. ದೇವೇಗೌಡರ ಆಶೀರ್ವಾದ ಮಾಡಿ ಅವ್ರ ಹತ್ರ ಚೆನ್ನಾಗಿದ್ದಕ್ಕೆ IPS ಪ್ರಮೋಷನ್ ಕೊಡಿಸಿದ್ರು ಅಂತ ನಾನು ಕೇಳ್ಪಟ್ಟೆ. ಅದೆಷ್ಟು ಮಟ್ಟಿಗೆ ನಿಜನೋ ಗೊತ್ತಿಲ್ಲ, ಬಟ್ ಹೇಳ್ಬೇಕಲ್ವಾ. ಒಬ್ಬ ನಾನ್ IPS ಸಬ್ ಇನ್ಸ್ಪೆಕ್ಟರ್ IPS ಆಫೀಸರ್ ಆದಂತ ಒಂದು ನಿದರ್ಶನ ಅಂತ ಎಲ್ಲ ಮಾತಾಡ್ತಾರೆ. ಐ ಡೋಂಟ್ ಹ್ಯಾವ್ ಮಚ್ ಇನ್ಫಾರ್ಮೇಶನ್ ಅಬೌಟ್ ನಾರಾಯಣ್ ಗೌಡ್ರು, ಬಟ್ ನಾರಾಯಣ್ ಗೌಡ್ರನ್ನ ಒಂದ್ಸತಿ ಭೇಟಿ ಮಾಡಿದ್ದೆ. ನಮ್ಮೂರಲ್ಲಿ ಆಂಜನೇಯಗೌಡ ಅಂತ ಅವ್ರ ಮೇಲೆ ಒಂದು ರೌಡಿ ಶೀಟರ್ ಓಪನ್ ಮಾಡಿಬಿಟ್ಟಿದ್ರು. ಆ ವಿಚಾರವಾಗಿ 2005-06 ಅಲ್ಲಿ ನಾನು ಅವ್ರನ್ನ ಭೇಟಿ ಮಾಡಿದ್ದೆ. ಬಟ್ ಇಟ್ ಡಿಂಟ್ ಸಪೋರ್ಟ್ ಅಸ್. ನಾವು ಒಕ್ಕಲಿಗರೆ, ನಾವು ಹೇಳ್ತೀವಲ್ಲ ಜಾತಿ ಅಂತ, ಏನೂ ವರ್ಕೌಟ್ ಆಗಿಲ್ಲ. ಬಟ್ ನೋಡಿ, IPS ಹೋಗ್ಬೇಕು ಅಂತಂದ್ರೆ ಒಂದು ಅದು ಬ್ಯಾಕ್ ಗ್ರೌಂಡ್ ಇದ್ರೇನೆ ಹೋಗಕ್, ಅದಿಲ್ಲ ಅಷ್ಟು ಈಸಿಯಾಗಿ ಹೋಗಕ್ ಆಗಲ್ಲ. ಮಾವನು IPS, ಏನೋ ತಂದೆನೂ IPS, ಪ್ರಮೋಟೆಡ್ IPS, ಅವ್ರ ಮಗ ಈತನು IPS. 2009 ಅಪಾಯಿಂಟ್ಮೆಂಟ್ ಪುತ್ತೂರಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ DYSP ಆಗಿ. ಆಮೇಲೆ CID ಬರ್ತಾರೆ. CID ನಲ್ಲಿ ಇವ್ರದೊಂದು ಕಾರ್ಲ್ಟನ್ ಹೌಸ್ ಅಲ್ಲಿ ಒಂದು ಚೇಂಬರ್ ಇರ್ತದೆ. ಒಂದ್ಸತಿ ಬೊಮ್ಮಾಯಿ CM ಆಗಿದ್ದ ವಿಸಿಟ್ ಮಾಡಿದಾಗ ಬೊಮ್ಮಾಯಿ ಸುಸ್ತಾಗ್ಬಿಡ್ತಾರೆ. ಎಷ್ಟು ಲಕ್ಸುರಿ ಆಗಿರ್ತದೆ ಅಂತಂದ್ರೆ, ಈ ನಮ್ಮ ಪೇಪರ್ ಅಲ್ಲೆಲ್ಲ ಬಂದ್ಬಿಟ್ಟಿತ್ತು ವೈಟ್ ವಾಲ್ಸ್, ಡಿಫ್ರೆಂಟ್ ಟೈಪ್ ಆಫ್ ಪೇಂಟಿಂಗ್ಸ್. ಆ ಪೇಂಟಿಂಗ್ಸ್ಗಳೇ ಯಾರೋ ಹೇಳಿದ್ದು ಲಕ್ಷ ಕೋಟಿ ಎಲ್ಲಿಂದ ಬಂತು ಅಂತ. ಏನೋ ಅದನ್ನ ಕೇಳಕ್ ಹೋಗಲ್ಲ. ಬಟ್ ಬೊಮ್ಮಾಯಿ ಅವರು ಇವರ ಕ್ಯಾಬಿನ್ ಅನ್ನು ಹೋಗ್ಬಿಟ್ಟು, ಅನುಚೇತ್ ಕ್ಯಾಬಿನ್ ಅನ್ನು ಹೋಗ್ಬಿಟ್ಟು ದಂಗ್ ಆಗ್ಬಿಡ್ತಾರೆ. ಏನ್ರಿ ನನ್ನ ಚೇಂಬರ್ ಇಷ್ಟಿಲ್ಲ, ಎಷ್ಟು ಚೆನ್ನಾಗೈತೆ ಅನುಚೇತನ್ ಚೇಂಬರು, ಅನುಚೇತನ್ ಟಿಪ್ಸ್ ಕೇಳ್ತಾರೆ ಹಿಂಗ್ ಮಾಡೋದು ಅಂತ. ಇನ್ನು ಬೊಮ್ಮಾಯಿಗೆ ಅದನ್ನೆಲ್ಲ ಹೇಳ್ಕೊಡೋಂತ ಅವಶ್ಯಕತೆ ಇಲ್ಲ. ಅವ್ರ ರಂಗೇ ಬೇರೆ, ಅವ್ರ ರಂಗೇ RR. ಓಕೆ, ರಂಗಿನ ರಾಜ ಅವರು RR ಅಂತಂದ್ರೆ. ಏನು ಬೊಮ್ಮಾಯಿದು ಸಪರೇಟ್ ಆಗಿರ್ಲಿ. ಈ ತರ ಲೈಫ್ ಬಂದಂತ ವ್ಯಕ್ತಿ ಅಂತ ಅನುಚೇತು ಬೆಂಗಳೂರು ಟ್ರಾಫಿಕ್ ಪೊಲೀಸ್ಗೆ ಏನ್ ರಿಫಾರ್ಮ್ಸ್ ಮಾಡಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಕ್ಯಾಮ್ರಾಗಳು ತಗೊಂಡ್ಬಂದು 9,000 ಕ್ಯಾಮ್ರಾಗಳನ್ನ ಇನ್ಸ್ಟಾಲೇಷನ್ ಮಾಡಿ ಗಬ್ಬೆ ಬುರ್ಸ್ ಹಾಕಿಟ್ಟಿದ್ದಾರೆ. ಅದನ್ನೊಂದು ದೊಡ್ಡ ಅಚೀವ್ಮೆಂಟ್ ಅಂತ ಒಂದು ವೆಬ್ ಸೀರೀಸ್ ಎಲ್ಲ ಮಾಡಿಸಿ ಈತಾನೆ ಏನೇನ್ ಬೇಕೋ ಪ್ರಮೋಷನ್ ಎಲ್ಲಾ ಮಾಡ್ಕೊಂತಾನೆ. ನೋಡಿ, IPS ಆಫೀಸರ್ಗಳಿಗೆ ತಮ್ಮ ಹುಚ್ಚುತನದ ಪ್ರಮೋಷನ್ ಯಾರನ್ನು ಬೇರೆಯವ್ರು ಮಾಡಬೇಕು, ಎಂತದೂ ಮಾಡಿಲ್ಲ. ಬೆಂಗಳೂರು ಟ್ರಾಫಿಕ್ ಗಬ್ಬೆದ್ದೋಗಿದೆ. ಆಕ್ಚುಲಿ ಆತ ಮಾಡಬೇಕಾಗಿದ್ದು ಸ್ಟಾಪಿಂಗ್ ದ ರಿಜಿಸ್ಟ್ರೇಷನ್ ಆಫ್ ವೆಹಿಕಲ್ಸ್. ನಿಜವಾಗ್ಲೂ ಒಬ್ಬ ಇಂಟೆಲೆಕ್ಚುಯಲ್ ಆಗಿದ್ರೆ ಅನುಚೇತ್ ಬೆಂಗಳೂರಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಬೇಕಾಯ್ತು. 1.2 ಕೋಟಿ. 19th SIT ಫಾರಂ ಆಗಿದ್ದು ಮೊನ್ನೆ ಅಮೆರಿಕದಲ್ಲಿ
ಏನೋ ಏನೋ ಪ್ರೀಚ್ ಮಾಡಕ್ಕೆ ಹೋಗಿದ್ದ, ಭಾಷಣ ಮಾಡಕ್ಕೆ ಹೋಗಿದ್ದಾನೆ. ಲೆಕ್ಕ ಹಾಕಿ ಎಷ್ಟು ಸೀರಿಯಸ್ ಇರ್ಬೋದು, ಈ ಸರ್ಕಾರ ಸೀರಿಯಸ್ ಇರ್ಬೋದು SIT ಬಗ್ಗೆ. ಈ IPS ಆಫೀಸರು ಶ್ರೀಮಂತದಲ್ಲಿ ಲಕ್ಸುರಿಯಸ್ ಅಲ್ಲಿ ಬೆಳೆದಂತ ಇಂಥ IPS ಆಫೀಸರ್ ಕರ್ಕೊಂಬಂದು ಇಂಥ ಕಡೆ ಕುಣ್ಸೋಕು ಇರ್ತಾರ ಅವರು. ಇದು ಒಬ್ಬ IPS ಆಫೀಸರ್ ನ ಕತೆ. ಅದು SIT ಯಾವ ಮಟ್ಟಿಗೆ ಅಳ್ಳ ಇಡ್ಸೋರೆ ಕಾಂಗ್ರೆಸ್ ಅವರು. ಈ ಡಿ ಕೆ ಶಿವಕುಮಾರ್ ಪೂರ್ತಿ ಸಿದ್ದರಾಮಯ್ಯನವ್ರನ್ನ ಸೈಲೆಂಟ್ ಮಾಡಿ DK ಶಿವಕುಮಾರ್ ಪೂರ್ತಿ ಎಂಟೈರ್ ಇನ್ಸ್ಟ್ರೂಮೆಂಟಲ್ ಈ ಒಂದು SIT ನ ಅಳ್ಳ ಹಿಡಿಸಿ ಕೊಲೆಗಾರರನ್ನ ಬಚಾವ್ ಮಾಡಕ್ಕೆ ಈತನ ಮೇಲೂ DK ಶಿವಕುಮಾರ್ ಮೇಲೂ ತನಿಖೆ ಆಗ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಯಾವ ಲಾಭಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾನೆ DK ಶಿವಕುಮಾರ, ಈ SIT ನ ಅಳ್ಳ ಹಿಡಿಸೋದು. ಬಡ್ಡಿ ವ್ಯವಹಾರದ ಬಗ್ಗೆ, ಧರ್ಮಸ್ಥಳದ ಬಡ್ಡಿ ವ್ಯವಹಾರದ ಬಗ್ಗೆ 2,000ಕ್ಕೆ ಹೆಚ್ಚು OSಗಳಿದೆಯಂತೆ. ವಿ ಹ್ಯಾವ್ ಆಲ್ರೆಡಿ ರಿಟರ್ನ್ ಟು CBI and ED ಟು ಇನ್ವೆಸ್ಟಿಗೇಟ್. ಈ 2,000 OSಗಳಿಗೆ ಅಲ್ರಿ ನಡೆದಾಡ ದೇವ್ರು ಅಂತ ನೀವೆಲ್ಲ ಹೇಳ್ಕೊಂತೀರಾ. 2,000 OS ಹೆಂಗ್ ಬಂತು? ಸಿವಿಲ್ ಸೂಟ್ಗಳು 2,000ಕ್ಕೂ ಹೆಚ್ಚು ಇದೆಯಂತೆ. ಬಡ್ಡಿ ವ್ಯವಹಾರ ಯಾಕೆ ಬೇಕು? ಸೊ ಇವೆರಡೂ ಕೂಡ ಇಟ್ ಈಸ್ ಅ ವೆರಿ ಸೀರಿಯಸ್ ಅಫೆನ್ಸ್ ಅಗೇನ್ಸ್ಟ್ ದ ನೇಷನ್. ಸೊ ವಿ ಹ್ಯಾವ್ ಆಸ್ಕ್ಡ್ ವಿ ಹ್ಯಾವ್ ರಿಟರ್ನ್ ಟು CBI and ED. ಜೊತೆನಲ್ಲಿ ವಿ ಹ್ಯಾವ್ ರಿಟರ್ನ್ ಟು ಸುಪ್ರೀಂ ಕೋರ್ಟ್ ಆಲ್ಸೋ. ಈ ಧರ್ಮಸ್ಥಳದ ಬಡ್ಡಿ ವ್ಯವಹಾರವನ್ನ ED ತನಿಖೆ ಮಾಡಬೇಕು. ಆಮೇಲೆ ಈ ಧರ್ಮಸ್ಥಳದ ರಿಯಲ್ ಎಸ್ಟೇಟ್ ಈ ಅಕ್ರಮಗಳೇನಿದೆ, ಯಾರೋ ಒಬ್ರು ಐ ಥಿಂಕ್ ವಿತ್ ಡಾಕ್ಯುಮೆಂಟ್ಸ್ ಎಸ್ ಪಬ್ಲಿಷ್ಡ್ ಇಟ್. ವಿ ಹ್ಯಾವ್ ಸೆಂಟ್ ಅ ಡಾಕ್ಯುಮೆಂಟ್ ಟು ED and CBI. ವಿ ವಾಂಟ್ ಈ ಧರ್ಮಸ್ಥಳ ಅಡ್ಮಿನಿಸ್ಟ್ರೇಷನ್ ಹೆಸರಲ್ಲಿ ನಡೀತಾ ಇರುವಂತ ಈ ಒಂದು ರಿಯಲ್ ಎಸ್ಟೇಟ್ ಅದನ್ನ CBI ಇದಕ್ಕೆ ಸೋರ್ಸ್ ಎಲ್ಲಿಂದ ಬರ್ತಾ ಇದೆ, ದುಡ್ಡು ಎಲ್ಲಿಂದ ಬರ್ತಾ ಇದೆ? ಟ್ರಸ್ಟ್ ಅಂತ ಮಾಡ್ಕೊಂಡಿವ್ರು. ಟ್ರಸ್ಟ್ ಅಂತಂದ್ರೆ ವೆಲ್ಫೇರ್ ಅಂತ. ವೆಲ್ಫೇರ್ ಎಲ್ಲ ಆಗ್ತಾ ಇದೆ ಪ್ರತಿದಿನ ಇವರ ಆಸ್ತಿಗಳು ಮತ್ತೆ ಇನ್ ವಾಟ್ ಈಸ್ ಹ್ಯಾಪನಿಂಗ್? ವಿ ವಾಂಟ್ ಇದು ಅಕ್ರಮನ ಸಕ್ರಮನ. ನಾವು ಅಕ್ರಮನ ಅಂತ ಹೇಳಲ್ಲ, ಸಕ್ರಮನ ಅಂತ ಹೇಳಲ್ಲ, ಬಟ್ ಇದ್ರ ಬಗ್ಗೆ ತನಿಖೆ ಅಂತೂ ಖಂಡಿತ ಆಗಬೇಕಾಗಿದೆ. ವಿ ಹ್ಯಾವ್ ರಿಟರ್ನ್ ಟು CBI and ED ಅಬೌಟ್ ಧರ್ಮಸ್ಥಳದ ಈ ಒಂದು ಬಡ್ಡಿ ವ್ಯವಹಾರದ ಬಗ್ಗೆ. ಇಡೀ ಕರ್ನಾಟಕದಲ್ಲಿ ಬಡ್ಡಿ ವ್ಯವಹಾರ ಇದೆ ಅಂತ ಎಲ್ಲಾ ವಿಚಾರಗಳು ಬರ್ತಾ ಇದೆ. ವಿ ವಿಲ್ ಗೆಟ್ ಇಟ್ ಇನ್ವೆಸ್ಟಿಗೇಟೆಡ್. ಈ ಬಡ್ಡಿ ಅಂದ್ರೆ ಉಂಡಿ ಕಾಸು ಬಡ್ಡಿ ವ್ಯವಹಾರಕ್ಕೆ ಹೋಗ್ತಾ ಇದೆ, ಉಂಡಿ ಕಾಸು ರಿಯಲ್ ಎಸ್ಟೇಟ್ಗೆ ಹೋಗ್ತಾ ಇದೆ, ಆರೋಪಗಳಿವೆ. ನಾನು ಹೇಳ್ತಾ ಇಲ್ಲ ಇದನ್ನ. ದೇರ್ ಈಸ್ ಅನ್ ಅಲಿಗೇಷನ್, ಸೀರಿಯಸ್ ಅಲಿಗೇಷನ್ಸ್ ವಿತ್ ಡಾಕ್ಯುಮೆಂಟ್ಸ್. Definitely this is a fit case to be investigated by CBI and ED, and definitely we have appealed to the Supreme Court to monitor this also. ಯಾಕಂದ್ರೆ ಆರ್ಥಿಕವಾದಂತ ಕಾಮರ್ಸ್ ಏನಿದೆ, ದ ಆಕ್ಚುಯಲ್ ಇಲಿಗಲ್ ಕಾಮರ್ಸ್ ಇಸ್ ಹ್ಯಾಪನಿಂಗ್ ವಿತ್ ದಿಸ್ ಮನಿ ಲಾಂಡ್ರಿಂಗ್. ದಿಸ್ ಇಸ್ ಈ ಬಡ್ಡಿ ವ್ಯವಹಾರ ಇಸ್ ಅ ಫಿಟ್ ಕೇಸ್ ಫಾರ್ ಮನಿ ಲಾಂಡ್ರಿಂಗ್. PMLA ಬರ್ತದೆ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಬರುತ್ತೆ. ಲೆಟ್ ದ ಇನ್ವೆಸ್ಟಿಗೇಷನ್ ಪ್ರೂವ್ ಇಟ್. ED CBI ಮಾಡ್ಲಿ ಬಿಡಿ. ಏನ್ ಇವಾಗ ಆರ್ಟಿಕಲ್ 14 ಕಾನೂನು ಮುಂದೆ ಎಲ್ಲರೂ ಒಂದೇ. ಅವರು ದೇವರೇ ಬೇರೆ, ಮನುಷ್ಯನೇ ಬೇರೆ. ಮನುಷ್ಯ ದೇವರಾಗ ಸಾಧ್ಯನೇ ಇಲ್ಲ. ಅಲ್ಲಿ ನಡೆಯುವಂತ ಪೂಜೆಗಳ ಹಣ ಎಲ್ಲಿ ಹೋಗ್ತಾ ಇದೆ? ರಿಯಲ್ ಎಸ್ಟೇಟ್ಗೆ ಹೋಗ್ತಾ ಇದೆಯಾ? ಈ ಆಸ್ತಿಗಳು ಎಲ್ಲಿಂದ ಬರ್ತಾ ಇದೆ? ಎವ್ರಿ 10 ಕಿಲೋಮೀಟರ್ಸ್ ಪ್ರಾಪರ್ಟಿ ಇದೆ ಅಂತ ಹೇಳ್ತಾರೆ. ಈ ಉಂಡಿ ದುಡ್ಡು ಅಲ್ಲಿ ಹೋಗ್ತಾ ಇದೆಯಾ? ಮತ್ತೆ ವೆಲ್ಫೇರ್ ಏನಾಗ್ತಾ ಇದೆ? ಈ ಎಲ್ಲಾ ವಿಚಾರಗಳ ಆಡಿಟ್ ಆಗಬೇಕು. ನಮಗೆ ಫೈನಾನ್ಷಿಯಲ್ ಆಡಿಟ್ ಆಗಬೇಕು. ವಿ ಹ್ಯಾವ್ ರಿಟರ್ನ್ ಟು CBI and ED and we have requested, we have appealed, and there's nothing. ಡೆಫಿನೆಟ್ಲಿ ಕಾನೂನು ರೀತಿ ಎಲ್ಲರೂ ಕೆಲಸ ಮಾಡೋಣ. ಯಾಕೆ ಅಲಿಗೇಷನ್ಸ್? ಥ್ಯಾಂಕ್ ಯು.